ಹೊದಲಿ ಗ್ರಾಮ ಪಂಚಾಯಿತಿ ಮರುಚುನಾವಣೆ ಸದಸ್ಯರ ಈ ದಿನ ಫಲಿತಾಂಶ. ತಿನ್ನಲಿ ಗ್ರಾಮದ ಅರುಣ ಮೇಡಂ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ. ಊರಿನ ವೀರಭದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗ್ರಾಮದ ಪ್ರಮುಖರು, ಮುಖಂಡರು, ಹಿರಿಯರು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸ ಪಡೆದು ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ತಿಳಿಸಿದರು. ಈ ದಿನ ತಾಲೂಕಾ ಕಚೇರಿ ಫಲಿತಾಂಶದ ಸದಸ್ಯರ ಪ್ರಮಾಣ ಪತ್ರ ತೆಗೆದುಕೊಳ್ಳುವ ಸಮಯದಲ್ಲಿ ನೂತನ ಸದಸ್ಯರು ಅರುಣ ಮೇಡಂ ಅವಿರೋಧವಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅರುಣ ತಿನ್ಲಿ ಗ್ರಾಮಸ್ಥರಿಂದ ಅಭಿವೃದ್ಧಿ ಆಗಿದೆ. ಅವಿರೋಧ ಆಗಿದ್ದಾರೆ. ಗ್ರಾಮದ ಎಲ್ಲರಿಗೂ ಮೇಡಮ್ ಮೊದಲೇ ಪಂಚಾಯತ್ ಸದಸ್ಯರಾಗಿ ಅವಿರೋಧ ಆಯ್ಕೆ ಆಗಿದಿರಲ್ಲ, ಒಂದು ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ, ಊರಿನ ಜನರಿಗೆ ಯಾವ ರೀತಿ ತಾವು ಕೃತಜ್ಞತೆ ಹೇಳ್ತೀರಿ? ಯಾವುದೇ ಪಕ್ಷಭೇದವಿಲ್ಲದೆ ಗ್ರಾಮದ ಅಭಿವೃದ್ಧಿಗಾಗಿ ನಮ್ಗೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಗ್ರಾಮದ ಅಭಿವೃದ್ಧಿ ಕೊಟ್ಟೋದಕ್ಕೆ ಮತ್ತು ಎಲ್ಲರ ಒಂದು ಸಹಕಾರ ತಗೊಂಡು ಗ್ರಾಮದ ಅಭಿವೃದ್ಧಿಗೆ ಕೊಡ್ತೀವಿ ಅಂತೇಳಿ ಮತ್ತೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶ್ರೀ ಜಿ ಕೆ ನಾರಾಯಣ ಸ್ವಾಮಿ, ಚುನಾವಣಾಧಿಕಾರಿ, ಹೊದಲಿ ಗ್ರಾಮ ಪಂಚಾಯತಿ ಚುನಾವಣಾಧಿಕಾರಿ ಅಂತ ನಾನು. 2 ತಿನ್ನಲಿ ಚುನಾವಣಾ ಕ್ಷೇತ್ರದ ಹೊದಲಿ ಗ್ರಾಮ ಪಂಚಾಯತಿಗೆ ದಿನಾಂಕ 14/5/2025 ನೋಟಿಫಿಕೇಶನ್ ಆಯಿತು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ. ಅದರಂತೆ ಚುನಾವಣಾಧಿಕಾರಿಯಾದ ನಾನು ಮತ್ತು ಸಹ ಚುನಾವಣಾಧಿಕಾರಿ ಚೆನ್ನೇಗೌಡ ಸರ್ ಅವರು ಪಂಚಾಯತಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲು ಕೊನೆ ದಿನಾಂಕ 14 ಆಗಿತ್ತು. ಆವತ್ತು ಕೇವಲ ಏಕನಾಮಪತ್ರ ಶ್ರೀಮತಿ ಅರುಣಾರವರು ತಿನ್ನಲಿ ಕ್ಷೇತ್ರದಿಂದ ಹೊದಲಿ ಗ್ರಾಮ ಪಂಚಾಯತಿಗೆ ಏಕನಾಮಪತ್ರ ಸಲ್ಲಿಸಿದಂಥ ಒಂದು ಕಾರಣದಿಂದ ಶ್ರೀಮತಿ ಅರುಣಾರವರನ್ನ ಅವಿರೋಧವಾಗಿ ಹೊದಲಿ ಗ್ರಾಮ ಪಂಚಾಯತಿಗೆ ದಿನಾಂಕ 28/5/2025 ಚುನಾವಣಾಧಿಕಾರಿಯಾದ ನಾನು ನ್ಯಾಯಬದ್ಧವಾಗಿ ಕಾನೂನು ಸಮ್ಮತವಾಗಿ ಸದಸ್ಯರನ್ನಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ನಾನು ತಮಗೆ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ, ಘೋಷಣೆ ಮಾಡ್ತಾ ಇದ್ದೇನೆ.